ವಾಹಿನಿಗೆ ಸ್ವಾಗತ. ನಾನು ಪೂಜಾ ಹುನಕುಪ್ಪೆ. ಇದೀಗ ಹೆಡ್ಲೈನ್ಸ್. ಗರ್ಭಿಣಿ ಮಹಿಳೆಯರಿಗೆ ತವರು ಮನೆಯಲ್ಲಿ ಸೀಮಂತ ಮಾಡುವ ಹಾಗೆ ಮಾಡುತ್ತಿದ್ದೇವೆ. ಸರ್ಕಾರದ ವತಿಯಿಂದ ಸುಮಾರು 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ರಾಜ್ಯ ಸರ್ಕಾರದ ಬಜೆಟ್ ಹಾಗೂ 18 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆಯ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಮಾತಿನ ಚಕಮಕಿ. 8ಕ್ಕೂ ಅಧಿಕ ಕಾರ್ಯಕರ್ತರನ್ನ ಬಂಧಿಸಿದ ಮಾರ್ಕೆಟ್ ಪೊಲೀಸರು. ನವಜಾತ ಶಿಶುವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋದ ಪಾಪಿಗಳು. ಅಕ್ರಮ ಸಂಬಂಧ ಮುಚ್ಚಿಟ್ಟುಕೊಳ್ಳೋಕೆ ನವಜಾತ ಶಿಶುವನ್ನ ತಿಪ್ಪಿ ಎಸೆದ ದುಷ್ಕರ್ಮಿಗಳು. ತಡರಾತ್ರಿ ಇಬ್ಬರನ್ನ ಬಂಧಿಸಿ ಜೈಲಿಗಟ್ಟಿದ ಕಿತ್ತೂರು ಠಾಣೆಯ ಪೊಲೀಸರು. ಗರ್ಭಿಣಿ ಮಹಿಳೆಯರಿಗೆ ತವರು ಮನೆಯಲ್ಲಿ ಸೀಮಂತ ಮಾಡುವ ಹಾಗೆ ಹಸಿರು ತೋರಣ, ಬಾಳೆಹಣ್ಣಿನ ದಿಂಬು ಕಟ್ಟಿ ಸರ್ಕಾರದ ವತಿಯಿಂದ ಸುಮಾರು 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡುತ್ತಿದ್ದೇವೆಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಗರ್ಭಿಣಿ ಮಹಿಳೆಯರಿಗೆ ತವರು ಮನೆಯಲ್ಲಿ ಸೀಮಂತ ಮಾಡುವ ಹಾಗೆ ಹಸಿರು ತೋರಣ, ಬಾಳೆಹಣ್ಣಿನ ದಿಂಬು ಕಟ್ಟಿ ಸರ್ಕಾರದ ವತಿಯಿಂದ ಸುಮಾರು 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡುತ್ತಿದ್ದೇವೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಗರ್ಭಿಣಿಯರಿಗೆ ಉಡಿ ತುಂಬಿ ದೇಶಕ್ಕೆ ಉಜ್ವಲ ಭವಿಷ್ಯವನ್ನು ಕೊಡುವ ಮಗುವಿಗೆ ಜನ್ಮ ಕೊಡಲಿ ಎಂದು, ಹೆಣ್ಣಾಗಿರಲಿ ಗಂಡಾಗಿರಲಿ ಎಂದು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಹಾರೈಸುತ್ತಿದ್ದೇವೆ ಎಂದರು. ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ, ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಅದು ಹೆಣ್ಣಾಗಿರಲಿ ಅದು ಗಂಡಾಗಿರಲಿ ಸದೃಢವಾಗಿ ಇರಲಿ, ಶಕ್ತಿಯುತವಾಗಿರಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ, ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀವಿ. ವೈಯಕ್ತಿಕವಾಗಿ ಉಡುಗೊರೆ ಕೊಡುತ್ತಿದ್ದೇವೆ. ಸರ್ಕಾರದಿಂದ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ವಿಶೇಷವಾಗಿ ಗರ್ಭಿಣಿಯರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂದು ನೀರಿನ ಬಾಟಲ್, ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿಯೂ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯ ಸರ್ಕಾರದ ಬಜೆಟ್ ಹಾಗೂ 18 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಸೋಮವಾರ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನಾ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಸುಮಾರು 8ಕ್ಕೂ ಅಧಿಕಾರಿ ಕಾರ್ಯಕರ್ತರನ್ನು ಮಾರ್ಕೆಟ್ ಪೊಲೀಸರು ಬಂಧಿಸಿದ ಘಟನೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದಿದೆ. ರಾಜ್ಯ ಸರ್ಕಾರದ ಬಜೆಟ್ ಹಾಗೂ 18 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಸೋಮವಾರ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನಾ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಸುಮಾರು 8ಕ್ಕೂ ಅಧಿಕಾರಿ ಕಾರ್ಯಕರ್ತರನ್ನು ಮಾರ್ಕೆಟ್ ಪೊಲೀಸರು ಬಂಧಿಸಿದ ಘಟನೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದಿದೆ. ರಾಜ್ಯ ಸರ್ಕಾರ ಬಜೆಟ್ ಮಂಡಿಸಿದ್ದು ಹಿಂದೂ ವಿರೋಧಿ ಬಜೆಟ್ ಹಾಗೂ ದಲಿತರ ಅನುದಾನವನ್ನು ತನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿದೆ ಎಂದು ಧಿಕ್ಕಾರ ಕೂಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಳವಡಿಸಲಾದ ಗ್ಯಾರಂಟಿ ಯೋಜನೆ ಬ್ಯಾನರ್ ಹರಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ವೇಳೆ ಪೊಲೀಸರು ಆಗಮಿಸಿ ತಡೆದ ಪರಿಣಾಮ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ಸಂದರ್ಭದಲ್ಲಿ ಪೊಲೀಸರಿಗೆ ತಳ್ಳಾಟ, ನೂಕಾಟ ನಡೆಸಿದ ಸುಮಾರು 8ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರನ್ನು ಮಾರ್ಕೆಟ್ ಪೊಲೀಸರು ವಶಕ್ಕೆ ಪಡೆದರು.
ರಾಜ್ ಹಿರೇಮಠ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ನವಜಾತ ಶಿಶುವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋದ ಪಾಪಿಗಳಿಬ್ಬರನ್ನು ಪೊಲೀಸರು ಬಂಧಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ನವಜಾತ ಶಿಶುವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋದ ಪಾಪಿಗಳಿಬ್ಬರನ್ನ ಪೊಲೀಸರು ಬಂಧಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಇಬ್ಬರನ್ನ ಕಿತ್ತೂರು ಠಾಣೆಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಹಾಬಳೇಶ ಕಾಳೋಜಿ, ಸಿಮ್ರಾನ್ ಮೌಲಾ ಸಾಬ್, ಮಾನಿಕ್ ಬಾಯಿ ಬಂಧಿತ ಆರೋಪಿತರು. ಅಕ್ರಮ ಸಂಬಂಧ ಮುಚ್ಚಿಟ್ಟುಕೊಳ್ಳೋಕೆ ನವಜಾತ ಶಿಶುವನ್ನ ತಿಪ್ಪೆಗೆ ಎಸೆದಿದ್ದ ದುಷ್ಕರ್ಮಿಗಳು. ಆರೋಪಿ ಸಿಮ್ರಾನ್ ಹಿತ್ತಲದ ತಿಪ್ಪೆಯಲ್ಲಿ ಪತ್ತೆಯಾಗಿದ್ದ ಶಿಶುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾವಾಗಿದೆ ಎಂದು ವೈದ್ಯರು ವರದಿ ನೀಡಿದ ಹಿನ್ನೆಲೆ ವೈದ್ಯರ ವರದಿ ಆಧರಿಸಿ ಕೊಲೆ ಎಂದು ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣ ದಾಖಲಿಸಿಕೊಂಡು ಸಿಮ್ರಾನ್ ಮೇಲೆ ಅವಮಾನಗೊಂಡು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಗುವಿಗೆ ಅವಧಿ ಪೂರ್ವ ಜನ್ಮ ನೀಡಿ ತಿಪ್ಪೆಗೆ ಎಸೆದಿರೋದಾಗಿ ಹೇಳಿದ ಸಿಮ್ರಾನ್ ಇದಕ್ಕೆ ಮಹಾಬಳೇಶ್ವರ ಕಾರಣ ಎಂದಿದ್ರು. ಇನ್ನು ಮದುವೆಯಾಗಿರದ ಸಿಮ್ರಾನ್ ಮತ್ತು ಮಹಾಬಳೇಶ್ವರ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕಲಂ 94, 103, 238 ಸಹ ಕಲಂ 3 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಬಿಜೆಪಿಯ 18 ಶಾಸಕರನ್ನು ಅಮಾನತು ಮಾಡಿರುವುದನ್ನು ಹಿಂಪಡೆಯಬೇಕು ಹಾಗೂ ಬೆಲೆ ಏರಿಕೆಯನ್ನು ನಿಯಂತ್ರಿಸದ ರಾಜ್ಯ ಸರ್ಕಾರದ ವಿರುದ್ಧ ಸೋಮವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ರವಾನಿಸಿದ್ರು. ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವುದನ್ನು ಹಿಂಪಡೆಯಬೇಕು ಹಾಗೂ ಬೆಲೆ ಏರಿಕೆಯನ್ನ ನಿಯಂತ್ರಿಸದ ರಾಜ್ಯ ಸರ್ಕಾರದ ವಿರುದ್ಧ ಸೋಮವಾರ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳುಗಳ ಕಾಲ ಅಮಾನತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನುಬಾಹಿರ, ಅಸಂವಿಧಾನಾತ್ಮಕವಾಗಿದೆ, ಏಕಪಕ್ಷೀಯ ಹಾಗೂ ಮನಸ್ಸು ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನವಾಗಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಶಿವಕುಮಾರನಿಗೆ ಸರ್ಕಾರಕ್ಕೆ ಕಾಂಗ್ರೆಸ್ ಮತ್ತೊಮ್ಮೆ ತುಷ್ಟೀಕರಣದ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಮುಸ್ಲಿಮರಿಗೆ ನೀಡುವುದು, ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನವನ್ನ 20 ಲಕ್ಷ ರೂಪಾಯಿಗಳಿಂದ 30 ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು, ಶಾದಿ ಭಾಗ್ಯಕ್ಕೆ ಹಣ ನೀಡುವ ನಿರ್ಧಾರ ತೆಗೆದುಕೊಂಡಿರುವುದು ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನವನ್ನ ನೀಡಿರುವುದು ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣದ ಮುಂದುವರಿದ ಭಾಗವಾಗಿದೆ ಎಂದು ಆರೋಪಿಸಿದ್ದಾರೆ. ಇವತ್ತು ಮುಸ್ಲಿಮರಿಗೆ 4% ಗುತ್ತಿಗೆಯನ್ನ ಅವರಿಗೆ ನೀಡುವುದ ಮುಖಾಂತರ ಇವತ್ತು ಬಹುಸಂಖ್ಯಾತರಾದಂತಹ ಹಿಂದೂಗಳಿಗೆ ಕೂಡ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಮತ್ತು SCP TSP ಹಣವನ್ನ ದುರ್ಬಳಕೆ ಮಾಡಿಕೊಂಡು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ 18 ಜನ ಶಾಸಕರನ್ನ ಇವತ್ತು ಕಾನೂನು ಬಾಹಿರವಾಗಿ ಅವರನ್ನ ಅಮಾನತ್ ಮಾಡಿದರೆ ಆ ಸ್ಪೀಕರ್ ನಡೆಯನ್ನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ, ನಿರಂತರ ಬೆಲೆ ಏರಿಕೆ ಕೂಡ ಆಗ್ತಾ ಇವೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳಿಗೂ ತೀರ್ಪನ್ನು ಕೊಟ್ಟಿದೆ. ಆದರೂ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ಕಾಂಗ್ರೆಸ್ ನಡೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕಾಂಗ್ರೆಸ್ ಮಾಡಿದ ಅವಮಾನ. ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡ ಕಾಂಗ್ರೆಸ್ ಹಿಂದೂಗಳ ಹಿಡಿತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದೆ. ಕೂಡಲೇ ಕಾಂಗ್ರೆಸ್ನ ಈ ನಿರ್ಧಾರಗಳಿಂದ ಹಿಂದಕ್ಕೆ ಸರಿಯಬೇಕು, ಇಲ್ಲದೆ ಹೋದ್ರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂಬ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಾರ್ಚ್ 27ರಂದು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ರಂಗ ಸಂಪದದಿಂದ ಲೋಕಮಾನ್ಯ ರಂಗಮಂದಿರದಲ್ಲಿ ರಂಗಸಖ ಪ್ರಶಸ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಹೇಳಿದರು. ಮಾರ್ಚ್ 27ರಂದು ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ರಂಗ ಸಂಪದದಿಂದ ಲೋಕಮಾನ್ಯ ರಂಗಮಂದಿರದಲ್ಲಿ ರಂಗಸಖ ಪ್ರಶಸ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪ್ರಸಕ್ತ ಸಾಲಿನ ರಂಗಸಖ ಪ್ರಶಸ್ತಿಯನ್ನು ಖ್ಯಾತ ಮೇಕಪ್ ಕಲಾವಿದ ಸಂತೋಷ್ ಮಾಲೆ ಅವರಿಗೆ ನೀಡಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾ ಎಸ್.ಎಂ. ಕುಲಕರ್ಣಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಆಗಮಿಸಲಿದ್ದಾರೆ ಎಂದರು. ಮಾರ್ಚ್ 29 ಶನಿವಾರ ರಂಗ ಸಂಪದದಿಂದ ಶ್ರೀರಂಗ ಅವರ ರಚನೆ, ಡಾಕ್ಟರ್ ಅರವಿಂದ್ ಕುಲಕರ್ಣಿ ನಿರ್ದೇಶನದ ಗೆಳೆಯ ನೀನು ಹಳೆಯ ನಾನು ನಾಟಕ ಪ್ರದರ್ಶನ ಜರುಗಲಿದೆ ಎಂದರು. ರಂಗ ಸಂಪದ ಕಳೆದ 46 ವರ್ಷದಾಗ ಬೆಳಗಾವಿಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಸತತವಾಗಿ ರಂಗಭೂಮಿ ದಿನಾಚರಣೆಯನ್ನು ಪ್ರತಿ ವರ್ಷ ರಂಗ ಸಂಪದ ಬೆಳಗಾವಿ ಮಾಡ್ತಾ ಇದೆ. ಅದರ ವಿಶೇಷತೆ ಏನಂದರೆ, ನಾಟಕ ಪ್ರದರ್ಶನ ಜೊತೆಗೆ ರಂಗ ಸಂಪದ ಬೆಳಗಾವಿಯವರು ಪ್ರತಿ ವರ್ಷ ರಂಗಸಖ ಅಂಥೇಳಿ ಒಬ್ಬರು ಪ್ರಶಸ್ತಿ ಕೊಡ್ತಾರೆ. ಯಾರು ಒಬ್ಬರು ರಂಗಭೂಮಿಯಲ್ಲಿ ಏನಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಈ ವರ್ಷದ ರಂಗಸಖ 2025 ಪ್ರಶಸ್ತಿ ಧಾರವಾಡದ ಶ್ರೀ ಸಂತೋಷ್ ಮಹಾಲೆ, ಭಾರಿ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟು, ಪ್ರಸಾದನ ಕಲಾವಿದರು ಅವರಿಗೆ ಕೊಡಬೇಕು ಅಂಥೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ 27 ತಾರೀಕಿಗೆ ಲೋಕಮಾನ್ಯ ರಂಗಮಂದಿರ ಏನಿದೆ, ರೀಸ್ಟಾಕೀಸ್, ಹಳೆ ರೀಸ್ಟಾಕೀಸು, ಅಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ಈ ರಂಗಸಖ ಪ್ರಶಸ್ತಿ ಕೊಡಲಾಗುತ್ತದೆ. ಅದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಖ್ಯಾತ ನ್ಯಾಯವಾದಿಗಳಾದ ಶ್ರೀ ಎಸ್.ಎಂ. ಕುಲಕರ್ಣಿಯವರು ವಹಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಅವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆದಮೇಲೆ ಪ್ರಸಿದ್ಧ ಲೇಖಕ, ನಿರ್ದೇಶಕ, ಟಿ ವಿಯಲ್ಲಿ ಸಾಕಷ್ಟು ನೋಡಿದ್ದೀರಿ, ಮಾಯಾಮೃಗ, ಮುಕ್ತ, ಯುಗಾಂತರ ಇವೆಲ್ಲ ಸೀರಿಯಲ್ ಮಾಡಿದಂತಹ ಶ್ರೀ ಎಸ್.ಎನ್. ಸೇತುರಾಮ್ ಅವರು ಬರೆದು ನಿರ್ದೇಶನ ಮಾಡಿ ಅಭಿನಯ ಮಾಡಿದ ಹೊಸ ನಾಟಕ ತಳಿ ನಾಟಕ ಆ ದಿವಸ ಈ ನಮ್ಮ ಕಾರ್ಯಕ್ರಮ ಪರವಾಗಿದೆ. ಅದು 27 ತಾರೀಕಿಗೆ ಸಂಜೆ 6:00 ತಳಿ ನಾಟಕ, 5:00 ಕಾರ್ಯಕ್ರಮ. ಅದೇ ರೀತಿ ರಂಗಸಂಪದದ ನಾಟಕ ಗೆಳೆಯ ನೀನು ಹಳೆಯ ನಾನು, ಅದು 29 ತಾರೀಕಿಗೆ ಶನಿವಾರ ಸಂಜೆ ಇದೆ. ಪ್ರಸಾದ್ ಕಾರಜೋಳ, ರಾಮಚಂದ್ರ ಕಟ್ಟೆ, ಅಶೋಕ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹನಿ ಟ್ರ್ಯಾಪ್ ಮಾಡೋದು ರಾಜಕೀಯ ವ್ಯವಸ್ಥೆ ಸರಿಯಿಲ್ಲ. ಹನಿ ಟ್ರ್ಯಾಪ್ನಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು. ಇದರಿಂದ ಹಲವಾರು ಜನರು ನಗೆ ಪಾಠಕ್ಕೀಡಾಗುವಂತಾಗಿದೆ ಎಂದು ಶಾಸಕ ವಿನಯ್ ಕುಲಕರ್ಣಿ ಹೇಳಿದರು.
ಹನಿ ಟ್ರ್ಯಾಪ್ ಮಾಡೋದು ರಾಜಕೀಯ ವ್ಯವಸ್ಥೆ ಸರಿಯಲ್ಲ. ಹನಿ ಟ್ರ್ಯಾಪ್ನಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇದರಿಂದ ಹಲವಾರು ಜನರು ನಗೆಪಾಠಕ್ಕೀಡಾಗುವಂತಾಗಿದೆ. ಹನಿ ಟ್ರ್ಯಾಪ್ ಮಾಡುವಂತಹ ಮಹಿಳೆಯರು ಸಹ ಇದ್ದಾರೆ. ಇದರಿಂದ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಬೇಕು. 222 ಶಾಸಕರು ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚಿಕ್ಕೋಡಿಯಲ್ಲಿ ಮಾಧ್ಯಮಗಳೊಂದಿಗೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ. ಆಗ್ತದೆ, ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರಿ ಅನ್ನೋಂಥದ್ದು. ಮಾಜಿ ಶಾಸಕರು ಇದು ಮಾಡ್ತಾ ಇದ್ದಾರೆ. 222 ಶಾಸಕರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನ ನನಗೆ ಗೊತ್ತಿಲ್ಲ. ತಮ್ಮನೇನು ಹನಿ ಟ್ರ್ಯಾಪ್ ಆಗುವ ಸಾಧ್ಯತೆ ಇದೆ? ನನ್ನ ಮ್ಯಾಗ ಅಂಥವು ಇಲ್ಲ. ಆ್ಯಪ್ ಟ್ರೈ ಮಾಡ್ತಿರ್ತಾರೆ ಕರೆ, ನಾವು ನಮ್ಮ ಹುಷಾರಾಗಿ ನಾವು ಇರ್ಬೇಕಷ್ಟೇ. ಅಲ್ಲ, ಏನು ಬೇಕು ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರೊಳಗೆ ನಾವು ಇರ್ಬೇಕಷ್ಟೇ. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಮತೀರ್ಥ ನಗರದ ಜನರ ಸಲುವಾಗಿ ಈ ಖಾತಾ ಎ ಖಾತಾ ಮಾಡಿಸಿಕೊಳ್ಳಲು ಬೆಳಗಾವಿ ಮಹಾಂತಾ ಭವನದಲ್ಲಿ ಪಾಲಿಕೆಯಿಂದ ವಿಶೇಷ ಅಭಿಯಾನವನ್ನು ಸೋಮವಾರ ಹಮ್ಮಿಕೊಳ್ಳಲಾಯಿತು. ರಾಮತೀರ್ಥ ನಗರದ ಜನರ ಸಲುವಾಗಿ ಈ ಖಾತಾ ಎ ಖಾತಾ ಮಾಡಿಸಿಕೊಳ್ಳಲು ಬೆಳಗಾವಿ ಮಹಾಂತಾ ಭವನದಲ್ಲಿ ಪಾಲಿಕೆಯಿಂದ ವಿಶೇಷ ಅಭಿಯಾನವನ್ನು ಸೋಮವಾರ ಹಮ್ಮಿಕೊಳ್ಳಲಾಯಿತು. ಮುಖ್ಯಮಂತ್ರಿಗಳು ಫೆಬ್ರವರಿ 28, 2025ರಿಂದ ಬಿ ಖಾತಾ ಅಭಿಯಾನವನ್ನು ಆರಂಭಿಸಿದ್ದಾರೆ. ಅದರ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯು ಈ ಅಭಿಯಾನವನ್ನು ಆರಂಭಿಸಲಾಗಿದೆ. ಸಾರ್ವಜನಿಕರು ಮಹಾನಗರ ಪಾಲಿಕೆಯ ಅನೆಕ್ಸಾ ಬಿಲ್ಡಿಂಗ್ಗೆ ಬಂದು 10/9/2024 ಪೂರ್ವದ ತಮ್ಮ ಇಸಿ ಮತ್ತು ಖರೀದಿ ಪತ್ರಗಳು ಸೇರಿದಂತೆ ಇತರೆ ನೋಂದಾಯಿತ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅರ್ಜಿ ಕೊಡಬೇಕು. ಆ ಮೂಲಕ ಎ ಮತ್ತು ಬಿ ಖಾತೆಗಳನ್ನು ಪಡೆದುಕೊಳ್ಳಬೇಕು. ಸೆಪ್ಟೆಂಬರ್ 10ರವರೆಗೆ ಮಾತ್ರ ಈ ಪ್ರಕ್ರಿಯೆ ಇರುತ್ತದೆ. ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡಿಕೊಡುತ್ತೇವೆ ಎಂದು ಪಾಲಿಕೆಯ ಸದಸ್ಯರಾದ ಹನುಮಂತ ಕೊಂಗಾಲಿ, ರಾಜಶೇಖರ್ ಡೋನೆ ತಿಳಿಸಿದ್ರು. ಮನೆ ಜಾಗ ಮಾರ್ಲಿಕ್ಕಾದ್ರೆ, ಮನೆ ಮಾರಿಗಾದ್ರೆ ಈ ಆಸ್ತಿ ಕಂಪಲ್ಸರಿ ಇದೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಆಸ್ತಿ ಮಾಡ್ಕೊಳ್ಬೇಕು. ಈ ಆಸ್ತಿಯಲ್ಲಿ ಎ ಆಸ್ತಿ ಮತ್ತು ಬಿ ಆಸ್ತಿ ಅಂತ 2 ಟೈಪ್ ಇದೆ. ಎ ಆಸ್ತಿ ನಿರಂತರವಾಗಿರುತ್ತದೆ, ಆದರೆ ಬಿ ಆಸ್ತಿ ಮೇ 10ರೊಳಗೆ ಒಂದು ಲಾಸ್ಟ್ ಗಡುವು ಕೊಟ್ಟಿದ್ದಾರೆ. ಅದಕ್ಕೆ ಬಿ ಆಸ್ತಿಯನ್ನ ಯಾರ್ದಿದೆ ಅವರು ಬಿ ಆಸ್ತಿಯನ್ನ ಇಮಿಡಿಯೇಟ್ ಆಗಿ ಮೇ 10ರೊಳಗೆ ಮುಗಿಸ್ಕೋಬೇಕು. ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂತ ರಾಮತೀರ್ಥ ನಗರ 46 ವಾರ್ಡ್, ಅದು ರೆವಿನ್ಯೂ ವಾರ್ಡ್ 54 ಇದೆ. ಆ ವ್ಯಾಪ್ತಿಯಲ್ಲಿ ಇವತ್ತಿಗೆ ಮಹಾನಗರ ಪಾಲಿಕೆಗೆ ಬುಡಾ ಹಸ್ತಾಂತರ ಆಗಿದೆ. ಬುಡಾ ಆಸ್ತಿಯಲ್ಲಿರ್ತಕ್ಕಂಥವ್ರು, ಬುಡಾದಲ್ಲಿ ಬರ್ತಕ್ಕಂಥ ಎಲ್ಲ ರಾಮತೀರ್ಥ ನಗರ ರವಾಸಿಗಳು ಇವತ್ತಿನ ದಿವಸ ಎ ಖಾತಾನ್ನ ಪಡೆಯುವುದರ ಮುಖಾಂತರ, ಯಾಕಂದ್ರೆ ಈ ಎ ಖಾತಾ ಅನ್ನೋದು ನಿರಂತರವಾಗಿರ್ತದೆ, ಆದ್ರೆ ಬಿ ಖಾತಾ ಅನ್ನೋದು ಮೇ 10ರವರೆಗೆ ಮಾತ್ರ ಇದೆ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ರಾಮತೀರ್ಥ ನಗರದ ರವಾಸಿಗಳು ಮತ್ತು ಮಾಂತೇಶ ನಗರದ ರವಾಸಿಗಳು ಇವತ್ತು ಈ ಖಾತಾ ಅನ್ನೋದು ಏನೈತಿಲ್ಲ, ಇವತ್ತು ಮಹಾಂತ ಭವನದಲ್ಲಿ ಪ್ರಾರಂಭವಾಗಿದೆ. ಅದಕ್ಕೆ ಚಾಲನೆ ನೀಡಿದೀವಿ ನಾವು ಇಲ್ಲಿ ನಗರ ಸೇವಕರಾದ ರಾಜಶೇಖರ್ ಡೋನಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಸಂಕೇಶ್ವರದಲ್ಲಿ ಹಮ್ಮಿಕೊಂಡಿದ್ದ ಚಾಲುಕ್ಯ ಸಾಂಸ್ಕೃತಿಕ ಸಂಭ್ರಮವು ಜರುಗಿತ್ತು. ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಸಂಕೇಶ್ವರದಲ್ಲಿ ಹಮ್ಮಿಕೊಂಡಿದ್ದ ಚಾಲುಕ್ಯ ಸಂಸ್ಕೃತಿ ಸಂಭ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಾಹಿತಿ ಎಲ್.ವಿ. ಪಾಟೀಲ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿವಾನಂದ ಮಠಪತಿ ಮತ್ತು ಸಾಹಿತಿ ಹಮೀದಾ ಬೇಗಂ ದೇಸಾಯಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಎಲ್ಲರ ಜೀವನದಲ್ಲಿ ಬೆಳಕನ್ನು ಮೂಡಿಸಿರಿ, ಎಲ್ಲರನ್ನ ಕೇಳಿಕೊಳ್ತಾ ಈ ದೀಪ ಉರಿಯುವಂತೆ. ಸಾಹಿತಿ ಹಮೀದಾ ಬೇಗಂ ದೇಸಾಯಿ ಅವರು ಮಾತನಾಡಿ, ಗಡಿಭಾಗದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುವ ಸಂಕೇಶ್ವರದ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘವು ಹೊಸ ಪ್ರತಿಭೆ ಹೊರಬರಲು ಕಾರಣವಾಗಿದೆ ಎಂದರು. ಯಾವಾಗಲೂ ಕಂಡುಕೊಳ್ತಾ ಇದ್ದಾರೆ. ಬಹುಶಃ ಈ ಒಂದು ಸಾಂಸ್ಕೃತಿಕ ಸಂಘದ ನಾನು ಒಂದು ಭಾಗ ಅಂತ ಹೇಳ್ತೇನೆ, ಅತಿಥಿ ಅಲ್ಲ.
ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ LV ಪಾಟೀಲ್ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲಿಯೂ ಒಂದಿಲ್ಲ ಒಂದು ಪ್ರತಿಭೆಗಳಿದ್ದು ಅದನ್ನು ಹೊರತರಲು ಸೂಕ್ತ ವೇದಿಕೆಗಳು ಅಗತ್ಯ ಎಂದರು. ನಮಗೆ ಗಡಿ ಭಾಗದೊಳಗೆ ಏನು ಸಂಕೇಶ್ವರ ಸುದ್ದಿಗಳು ಏನು ನಡೆದದ ಸಂಕೇಶ್ವರ ಜೀವಂತ ಐತೋ ಇಲ್ಲೋ ಅಂಥೇಳಿ ಅಂದುಕೊಳ್ಳುವಂಥ ಸಂದರ್ಭದೊಳಗೆ ಇಲ್ಲಿ ಸುರೇಶ್ ಚಂದ್ರಗಿ ಅವರು ಬಂದಾರ. ಅವರು ಇಂಥ ಕಾರ್ಯಕ್ರಮ ಈ ಸಂಘಟನೆ ಮೂಲಕ ಅವ್ರನ್ನ ಸ್ವಲ್ಪ ಬೆಳೆಗಳ ಸಹಿತ ಹೀಗೆ ಬೇರೆ ಕಡೆಗೆ ಸಂಗೀತದ ಪ್ರಚಾರವನ್ನು ಕಲಿಸುವುದನ್ನು ಬೆಳೆಸುವುದನ್ನು ಅವರು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆ, ತತ್ವಪದ, ಜಾನಪದ ನೃತ್ಯ ಸೇರಿದಂತೆ ಅನೇಕ ತಂಡಗಳು ತಮ್ಮ ಕಲಾ ಪ್ರದರ್ಶನ ಮಾಡಿದ್ರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಪಟ್ಟಣದ BK ಕಾಲೇಜ್ ರಸ್ತೆ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ಗೆ ಡಿಕ್ಕಿ ಹೊಡೆದ ಕಾರ್ ನಿಲ್ಲಿಸದೆ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ಕಾರ್ ನಿಲ್ಲಿಸದೆ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಚಿಕ್ಕೋಡಿ ಪಟ್ಟಣದ BK ಕಾಲೇಜ್ ರಸ್ತೆ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ಗೆ ಕಾರಿನಿಂದ ಡಿಕ್ಕಿ ಹೊಡೆಸಿ ನಿಲ್ಲಿಸದೆ ಸ್ಥಳದಿಂದ ಹಾಗೆ ಪರಾರಿಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಅಪಘಾತದಲ್ಲಿ ಬೈಕ್ ಸವಾರರಾದ ತಂದೆ ಮಗನ ಕೈಕಾಲು ಮುರಿದಿದೆ. ಸುರೇಶ್ ಮುಚ್ಚಂಡಿ, ಪೃಥ್ವಿರಾಜ್ ಮುಚ್ಚಂಡಿ ಗಂಭೀರ ಗಾಯಾಳುಗಳು. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದ. ನಂಬರ್ ಅದ ನೋಡಿದ್ರಿ ಬ್ಲಾಕ್ ಕಲರ್ ಇವ್ರು ಎಲ್ಲರೂ ಆಂಬುಲೆನ್ಸ್ ಫೋನ್ ಮಾಡಿ ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.
138 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕೆರೆ ತುಂಬುವ ಯೋಜನೆಯನ್ನು 18 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಿ ಎಲ್ಲಾ ರೈತರಿಗೆ ನೀರನ್ನು ಕೊಡುವ ಉದ್ದೇಶ ನಮ್ಮದಾಗಿದೆ. ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಸದುಪಯೋಗ ಆಗಬೇಕಾದ್ರೆ ರೈತರು ಸಹಕಾರ ಕೊಡಬೇಕು ಎಂದು ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. 138 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕೆರೆ ತುಂಬುವ ಯೋಜನೆಯನ್ನ 18 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಿ ಎಲ್ಲ ರೈತರಿಗೆ ನೀರನ್ನು ಕೊಡುವ ಉದ್ದೇಶ ನಮ್ಮದಾಗಿದೆ. ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಸದುಪಯೋಗ ಆಗಬೇಕಾದ್ರೆ ರೈತರು ಸಹಕಾರ ನೀಡಬೇಕು ಎಂದು ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿಯವರು ಹೇಳಿದರು. ಒಂದು ರೈತನ ಹೊಲಕ್ಕೆ ನೀರು ಕೊಡಬೇಕು. ಆ ಕೆಲಸವನ್ನು ಇವತ್ತು ನಾವಾಗಲಿ ರಾಜು ಕಾಗೆ ಆಗಲಿ ಬರದಿಂದ ಇವತ್ತು ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಅದರ ಜೊತೆಗೆ ವಿದ್ಯುತ್ ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ಸಿಗಬೇಕು. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸುಮಾರು 5 ಹೊಸ ಸ್ಟೇಷನ್ಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಈಗಾಗಲೇ 3 ಸ್ಟೇಷನ್ಗಳಿಗೆ ಟೆಂಡರ್ ನಾವು ಕರೆದಿದ್ದೀವಿ. ಒಂದು ಕವಳಿಯಲ್ಲಿ ನಮ್ಮ ಯಲ್ಲಡಿಗೆಯಲ್ಲಿ ಒಂದು, ಮತ್ತು ತೆಲಸಂಗದಲ್ಲಿ ಒಂದು, ಸೌದಿ ಗ್ರಾಮದಲ್ಲಿ ಒಂದು, ಸಂಕನೋಟಿ ಗ್ರಾಮದಲ್ಲಿ ಒಂದು, ಅದರ ಜೊತೆಗೆ ಪಾರ್ಕ್ನಳ್ಳಿ ಹತ್ತಿರ ಒಂದು, ಇನ್ನೂ 3 ಸ್ಟೇಷನ್ಗಳ ವಿದ್ಯುತ್ ಒಂದು ಪ್ರಸರಣ ಸ್ಟೇಷನ್ಗಳೇನದ 110 ಕಿಲೋವ್ಯಾಟ್ದು. ನಂತರ ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗಿ ಅವರು ಮಾತನಾಡಿ, ನಮ್ಮ ಭಾಗದ ರೈತರಿಗೆ ಅವಶ್ಯಕವಾಗಿ ಬೇಕಾದ ಕೆರೆ ತುಂಬುವ ಯೋಜನೆಯಡಿ ಕೆರೆಗಳನ್ನು ತುಂಬಿಸಿ ಅವರ ಬೆಳೆಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಮತಕ್ಷೇತ್ರದ ಮತದಾರರ ಋಣ ನನ್ನ ಮೇಲಿದೆ, ಅದನ್ನು ತೀರಿಸುವ ಪ್ರಯತ್ನ ಮಾಡುವೆ ಎಂದರು. ಆ ಕೆರೆ ತುಂಬುವ ಮಟ್ಟ ನಾವಿಬ್ರು ನಿದ್ದೆನೂ ಮಾಡ್ಲಿಕ್ಕಾಗೋದಲ್ಲ, ಸರಿಯಾಗಿ ಊಟನೂ ಮಾಡ್ಲಿಕ್ಕಾಗೋದಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಎಷ್ಟು ಸ್ವತಂತ್ರ ಸಿಕ್ಕು 80 ದಶಕಗಳನ್ನು ಕಂಡರೂ ನಾವಿನ್ನೂ ಬಡತನದಲ್ಲಿ ನಮ್ಮ ರೈತರೆಲ್ಲ ಬಳಲ್ತಾ ಇದ್ದ. ಒಬ್ಬ ರೈತ ಸುಖವಾಗಿದ್ದ ಇಡೀ ದೇಶ ಸುಖವಾಗಿರುವಂಥ ಮಾತನ್ನು ಹೇಳಬೇಕಾಗಿದೆ. ಯಾಕೆಂದರೆ ಇಡೀ ಜಗತ್ತಿಗೆ ಅನ್ನ ಕೊಡೋನು ರೈತ. ರೈತರು ಇವಾಗ ಸರ್ಕಾರ ಎಲ್ಲರೂ ಸಮಾನತೆಯಿಂದ ಬರಬೇಕು, ಎಲ್ಲ ಸೌಲಭ್ಯಗಳು ಸಿಗಬೇಕು, ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಆರೋಗ್ಯ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಜನರಿಗೆ ಸಿಗಬೇಕು ಅನ್ನೋಂಥ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಎಲ್ಲ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ, ಎಲ್ಲ ರಾಜ್ಯಗಳಲ್ಲಾಗಲಿ. ನಾವು ಹಿಂದಿನ ಕಾಲದಲ್ಲಿ ಮಳೆಗಳ ಮೇಲೆ ಇದ್ದೀವಿ. ಆದರೆ ಇವತ್ತಿನ ದಿವಸದ ದಿನಮಾನದಲ್ಲಿ ಈ ನಿಸರ್ಗ ನಮಗೆ ಸಾಥ್ ಕೊಡ್ತಾ ಇಲ್ಲ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಒಂದು ಬೇರೆ ಬೇರೆ ವ್ಯವಸ್ಥೆಗಳು ನಾವು ಇವತ್ತಿನ ನಿರ್ಮಾಣಗಳಲ್ಲಿ 10-20 ವರ್ಷದಲ್ಲಿ ಮಳೆನ ಇಲ್ಲದಿದ್ರೆ ಈ ಭಾಗದಲ್ಲಿ ನಾವು ಹೊಳೆಸಾಲದವರು ಇಲ್ಲೆಲ್ಲ ನಮಗೆ ಒಂದು ಕಾಲಗಳಿತ್ತು, ನಮ್ಮ ತಂದೆಯವರು ಹೇಳ್ತಿದ್ರು. ಇದೇ ವೇಳೆ ಪರಪ್ಪ ಸವದಿ, ಚಂದ್ರಕಾಂತ್ ಇಮ್ಮಡಿ, ರೇಖಾ ಪುಂಜಪ್ಗೋಳ್, ಶಂಕರ್ ವಾಗ್ಮೋಡೆ, ಚುನ್ನಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂತೋಷ್ ಬಡ್ಕಂಬಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡುಕುರುಳಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಏಪ್ರಿಲ್ 6ರಿಂದ 12ರವರೆಗೆ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡುಕುರುಳಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಏಪ್ರಿಲ್ 6ರಿಂದ 12ರವರೆಗೆ ನಡೆಯಲಿದೆ ಎಂದು ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೋಡುಕುರುಳಿ ಸಿದ್ದಾರೂಢ ಮಠದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸ್ವಾಮೀಜಿ, ಪ್ರತಿ ವರ್ಷದಂತೆ ನಡೆಯುವ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯಲಿದ್ದು, ಏಪ್ರಿಲ್ 6ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಭಜನಾ ಸಪ್ತಾಹ ಆರಂಭವಾಗಿ ಸತತ 7 ದಿನಗಳ ಕಾಲ ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ಶಿವನಾಮ ಸ್ಮರಣೆ ಭಜನಾ ಸಪ್ತಾಹ ನಡೆಯಲಿದೆ ಎಂದರು. ಚಿಕ್ಕೋಡಿ ತಾಲೂಕಿನ ಜೋಡುಕುರುಳಿ ಸುಕ್ಷೇತ್ರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಿಂದ ಪ್ರಕಟಣೆ. ಇದೇ ಏಪ್ರಿಲ್ 6ನೇ ತಾರೀಕಿನಿಂದ 12ನೇ ತಾರೀಕಿನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ. ಸಿದ್ಧಾರೂಢ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂಥ ದಿನ ರಾಮನವಮಿ. ತನ 7 ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ. ಸುಮಾರು 10-12 ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕೂಡ್ತಾರೆ. ಬಹಳ ಅದ್ಧೂರಿ ಕಾರ್ಯಕ್ರಮ. ಕೊನೆ ದಿನದ ರಥೋತ್ಸವಕ್ಕಂತೂ 2 ಕಣ್ಣು ಸಾಲದು. 5,000 ಕುಂಭಗಳು ಕೂಡ್ತವೆ ಇಲ್ಲಿ ಕುಂಭೋತ್ಸವಕ್ಕೆ, ಕುಂಭಮೇಳಕ್ಕೆ.
ಮತ್ತು ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ. 7 ದಿವಸನೂ ಪ್ರತಿ ದಿವಸ 3-4 ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ. ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂಥ ಮಹಾತ್ಮರು ಯಾರ್ಯಾರಂದ್ರೆ ಶ್ರೀಶೈಲ ಜಗದ್ಗುರುಗಳು ಆಗಮಿಸ್ತಿದ್ದಾರೆ. ಜೊತೆಗೆ ಸಿದ್ಧಾರೂಢ ಪರಂಪರೆ ಒಳಗೆ ಪ್ರಖ್ಯಾತರಾಗಿರುವಂಥ ಶಿವತ್ರಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಬರ್ತಿದ್ದಾರೆ. ಜೊತೆಗೆ ಅಡವಿಲಿಂಗ ಮಹಾರಾಜರಂತ ಹೇಳಿ ವೀರಘಟ್ಟದವರು, ಬಹಳ ಪ್ರಸಿದ್ಧ ಸಿದ್ಧ ಪುರುಷರು, ವಾಕ್ಸಿದ್ಧಿ ಉಳ್ಳಂಥ ಅಡವಿಲಿಂಗ ಮಹಾರಾಜರು, ಅಮರೇಶ್ವರ ಮಹಾರಾಜರಂತ ಹೇಳಿ ಕವಲುಗುಡ್ಡದವರು, ಪೂಜ್ಯ ಹುಣಸಾಳ ನಿಜಗುಣ ದೇವರಂಥೇಳಿ ಅವ್ರು ಬರ್ತಿದ್ದಾರೆ. ಜೊತೆಗೆ ಮಹಾಲಿಂಗಪುರ ಸಹಜಾನಂದರು, ಮುಂಬೈ ಸಹಜಾನಂದರು, ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಅಂಥೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರಿದ್ದಾರೆ. ಅವರು ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಇಲ್ಲ, ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು, ಅವ್ರು ಬರ್ತಾರೆ. ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮಿ, ಅವಳು ಒಂದು ದಿನ 9ನೇ ತಾರೀಕು ಅವ್ರದ್ದು ಸ್ಪೀಚ್ ಐತೆ. ಪ್ರತಿದಿನ ಸುಮಾರು 10,000ಕ್ಕೂ ಅಧಿಕ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ನುಡಿ ತೆರಿಗೆ 101 ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ನುಡಿ ತೆರಿಗೆ 101 ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸೋಮವಾರದಂದು ಬೆಳಗಾವಿ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘ, ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ಸಾಹಿತ್ಯದ ಚಿಂತನಾ ಮಂಥನ ಕಾರ್ಯಕ್ರಮ, ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ನುಡಿ ತೆರಿಗೆ 101 ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಮಂಗಳಾ ಮೆಟ್ಗುಡ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಚಾರ್ಯರು ಮತ್ತು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಚ್.ಐ. ತಿಮ್ಮಾಪುರ್ ಮತ್ತು ಅತಿಥಿಗಳಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಸಮಾಜ ಸೇವಕಿ ಸುಶೀಲಾ ಗುರವ್ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಚ್.ಐ. ತಿಮ್ಮಾಪುರ್ ಅವರು, ಎಲ್ಲರಲ್ಲಿ ಒಬ್ಬರಾಗದೆ ಎಲ್ಲರೊಂದಿಗೆ ಒಬ್ಬರಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುವ ಅವಕಾಶ ಬೆಳಗಾವಿ ನೀಡಿದೆ. ಬೆಳಗಾವಿಯಂತಹ ಬೇರೆ ಯಾವ ಸ್ಥಳವೂ ಇಡೀ ದೇಶದಲ್ಲಿಲ್ಲ. ಇಲ್ಲಿ ಬಂದವರು, ಇಲ್ಲಿ ಇರುವವರು ಪುಣ್ಯವಂತರು ಎಂದರು. ಎಲ್ಲರಿಗೂ ಒಂದಾಗಿ ಅನ್ನೋದಕ್ಕಿಂತ ಎಲ್ಲರೂ ನನ್ನವರು ಅಂತ ಸ್ವೀಕಾರ ಮಾಡಿದಲ್ಲ, ಆ ಬೆಳಗಾವಿ ಋಣ, ಆ ಬೆಳಗಾವಿ ಜನ ಬಹುಶಃ ಮಾಡಿ ಸರ್ ಹೇಳಿದಂತೆ ಕೂಲ್ ತಂಡ ಇಡೀ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಇಂಥ ಜಾಗ ಸಿಗೋದು. ನಾವೆಲ್ಲ ಇಲ್ಲಿ ಬಂದು ಪುಣ್ಯವಂತರು, ಇಲ್ಲಿ ಬದುಕಿದವರು ಪುಣ್ಯವಂತರು. ಸಾಮಾನ್ಯವಾಗಿ ನೋಡ್ರಿ, ನೀವು ನೌಕರಿ ಮಾಡ್ಕೊಂತ ಬಂದವರು ಬೆಳಗಾವದಾಗ ಬಂದು ನೌಕರಿ ಮಾಡಿ 3 ವರ್ಷ ಒಂದು ಮನೆ ಮಾಡಿ ಹೋಗ್ತಾರೆ. ಯಾಕಂದ್ರೆ ಬೆಳಗಾವಿ ಅಷ್ಟು ಒಳ್ಳೆಯ ಪ್ರದೇಶ, ಅದಕ್ಕೆ ಅಂತ ಇದಕ್ಕೆ ಆಗಿದೆ. ಈ ವೇಳೆ ಸುಮಾ ಬೇವಿನ ಕೊಪ್ಪಮಠ, ಸುನಿಲ್ ಹಲವಾಯಿ, ಆರ್ ವಹಿ ಬನಶಂಕರಿ, ವೀರಭದ್ರ ಅಂಗಡಿ, ಡಾಕ್ಟರ್ ವಹಿ ಎಸ್ ಮಾಳೆ, ಎಂ.ವೈ. ಮೆಣಸಿನಕಾಯಿ, ಡಾಕ್ಟರ್ ಹೇಮಾವತಿ ಸುನೋಳಿ ಸೇರಿದಂತೆ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗರ್ಭಿಣಿ ಮಹಿಳೆಯರಿಗೆ ತವರು ಮನೆಯಲ್ಲಿ ಸೀಮಂತ ಮಾಡುವ ಹಾಗೆ ಮಾಡುತ್ತಿದ್ದೇವೆ. ಸರ್ಕಾರದ ವತಿಯಿಂದ ಸುಮಾರು 3,000 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ರಾಜ್ಯ ಸರ್ಕಾರದ ಬಜೆಟ್ ಹಾಗೂ 18 ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆಯ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಮಾತಿನ ಚಕಮಕಿ. 8ಕ್ಕೂ ಅಧಿಕ ಕಾರ್ಯಕರ್ತರನ್ನ ಬಂಧಿಸಿದ ಮಾರ್ಕೆಟ್ ಪೊಲೀಸರು. ನವಜಾತ ಶಿಶುವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಎಸೆದು ಹೋದ ಪಾಪಿಗಳು. ಅಕ್ರಮ ಸಂಬಂಧ ಮುಚ್ಚಿಟ್ಟುಕೊಳ್ಳೋಕೆ ನವಜಾತ ಶಿಶುವನ್ನ ತಿಪ್ಪಿಗೆ ಎಸೆದ ದುಷ್ಕರ್ಮಿಗಳು. ತಡರಾತ್ರಿ 2 ಬಂಧಿಸಿ ಜೈಲಿಗಟ್ಟಿದ ಕಿತ್ತೂರು ಠಾಣೆಯ ಪೊಲೀಸರು. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.